ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? BM ಇನ್ ಕನ್ನಡ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಹೊರಟಿರೋ ವಿಷಯ ಏನು ಅಂತ ಹೇಳಿದರೆ, ಪಾಕಿಸ್ತಾನನ T20 ವರ್ಲ್ಡ್ ಕಪ್ 2026 ಹೊರಗಡೆ ಇಡಬೇಕು ಅಂತಾಗಿದೆ. ಏನಪ್ಪ ವಿಷಯ ಅಂತ ಹೇಳಿದರೆ, ಪಾಕಿಸ್ತಾನದವರಿಗೆ ಗಾಂಚಲಿ ಶುರುವಾಗಿದೆ. ಇಂಡಿಯಾ ಜೊತೆ ಮ್ಯಾಚ್ ಆಡಲ್ಲ ಅಂತ. ಈ ತಿಂಗಳು 15ನೇ ತಾರೀಕಿಗೆ ಇಂಡಿಯಾ ಪಾಕಿಸ್ತಾನ್ ಮ್ಯಾಚ್ ಫಿಕ್ಸ್ ಆಗಿತ್ತು. ಸೊ ನಾವು ಇಂಡಿಯಾ ಜೊತೆ ನಾವು ಆಟ ಆಡಲ್ಲ. ಏನಕ್ಕೆ ಆಟ ಆಡಲ್ಲ ಏನು ಅಂತ ಗೊತ್ತಿಲ್ಲ. ಇಂಡಿಯಾದಲ್ಲಿ ಆಟ ಆಡಲ್ಲ ಅಂತ ಆಯ್ತು, ಓಕೆ. ಇಂಡಿಯಾದಲ್ಲಿ ಬೇಡ ಅಂತ ಹೇಳಿದ್ನ ಶ್ರೀಲಂಕಾದಲ್ಲಿ ಆಟ ಆಡ್ಸೋದು ಅಂತ ಆಯ್ತು. ಇದ್ರಲ್ಲಿ ಮತ್ತೊಂದು T20 ಈ ಸರಿ ವರ್ಲ್ಡ್ ಕಪ್ ನ ನಡೆಸ್ತಿರೋದು ಇಂಡಿಯಾ ಮತ್ತೆ ಶ್ರೀಲಂಕಾ ಸೇರಿ. ಸೊ ಹಾಗಾಗಿ ಪಾಕಿಸ್ತಾನ ಮ್ಯಾಚ್ ನ ಶ್ರೀಲಂಕಾದಲ್ಲಿ ಆಡ್ಸೋಣ ಅಂತ ಹೇಳ್ಬಿಟ್ಟು ಫಸ್ಟ್ ಮ್ಯಾಚ್ Feb 15 ಫಿಕ್ಸ್ ಆಗಿತ್ತು ಮ್ಯಾಚ್. ನಾವು ಆಟ ಆಡಲ್ಲ ಅಂತ ಕೂತ್ರು. ಸರಿ ಆಯ್ತಪ್ಪ, ಇವ್ರದ್ದು ಗಾಂಚಲಿ ಜಾಸ್ತಿ ಆಯ್ತು ಅಂತ ಹೇಳಿ ಪಾಕಿಸ್ತಾನದವ್ರನ್ನ ಇವಾಗ ಬ್ಯಾನ್ ಮಾಡಕ್ ಹೊರಟಿದ್ದಾರೆ. ಇವಾಗ ಇದರಲ್ಲಿ ನಮ್ಮ ಇಂಡಿಯಾದವ್ರಿಗೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರ ಜೊತೆ ಇದ್ದಿದ್ದ ಮ್ಯಾಚ್ ಏನು ಅಂತ ಹೇಳಿದ್ರೆ, ಇವರು ಬೇಡ ನಮಗೆ ಆಟ ಆಡಲ್ಲ, ನಾವು ಆಡೋದಿಲ್ಲ ಅಂತ ಹೇಳಿದ್ವಿ. ಇದು ಪಾಯಿಂಟ್ ನಮಗೆ ಬಂದ್ಬಿಡುತ್ತೆ ಇಂಡಿಯಾದವರಿಗೆ. ಸೊ ನಮಗೆ ತಲೆ ಬೀಸಿ ಇಲ್ಲ. ಆಕ್ಚುಲಿ ಪ್ರಾಬ್ಲಮ್ ಏನಂತ ಹೇಳಿದ್ರೆ, ಪಾಕಿಸ್ತಾನದವರಿಗೆ ಇವಾಗ ಮ್ಯಾಚ್ ಬೇಡ ಅಂತ ಹೇಳಿದ್ಮೇಲೆ ಐ ಸಿ ಸಿ ಕಡೆಯಿಂದ ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಎಲ್ಲ ಇರುತ್ತೆ. ನಾನು ತಿಳ್ಕೊಂಡಿದ್ ಮಟ್ಟಿಗೆ ಮಾರ್ನಿಂಗ್ ಒಂದು ವಿಡಿಯೋ ನೋಡಿದೆ. ಅದ್ರಲ್ಲಿ ನೋಡಿದಾಗ ಇಷ್ಟು ಅಮೌಂಟ್ ಅಂತ ಫೈನ್ ಆಗಿ ಕಟ್ಟಬೇಕು ICCಗೆ. ಸೊ ಈಗಲೇ ಪಾಕಿಸ್ತಾನ ಬಿಕರಿಯಾಗಿ ಕೂತಿದೆ. ಅಂಥದ್ರಲ್ಲಿ ಇವಾಗ ಇವ್ರಿಗೆ ಫೈನ್ ಕಟ್ಟಕ್ಕಾಗುತ್ತಾ? ಇದು ಫೈನ್ ಅಂತ ಹೇಳಿದ್ರೆ ಕಮ್ಮಿ ಏನು ಇರಲ್ಲ, ಕೋಟಿ ಲೆಕ್ಕದಲ್ಲೇ ಫೈನ್ ಕಟ್ಟಕ್ಕಿರುತ್ತೆ. ಸೊ ಹಾಗಾಗಿ ಪಾಕಿಸ್ತಾನದವರಿಗೆ ಫೈನ್ ಕಟ್ಟಕ್ಕೆ ಆಗಲ್ಲ. ದುಡ್ಡಿನ ವಿಚಾರದಲ್ಲಿ ಪಾಕಿಸ್ತಾನ ಬಿಕಾರಿಯಾಗಿದೆ. ಅದರಿಂದ ಆಚೆ ವರ್ಲ್ಡ್ ಕಪ್ ಇಂದಾನೆ ಹೊರಗೆ ಇಡೋಣ ಅಂತ ಇವರು ಇಂಡಿಯಾ ಜೊತೆ ಆಟ ಆಡಲ್ಲ ಅನ್ನೋದಕ್ಕಿಂತ ಯಾಕೆ ಆಟ ಆಡಲ್ಲ ಅಂತ, ಏನಕ್ಕೆ ಆಟ ಆಡಲ್ಲ? ಇವಾಗ ಮೊನ್ನೆ ಅಷ್ಟೇ ಅಂಡರ್-19 ವರ್ಲ್ಡ್ ಕಪ್ ಅಲ್ಲಿ ಪಾಕಿಸ್ತಾನನ ಸೋಲಿಸಿ ಇಂಡಿಯಾ 85 ರನ್ ಏನೋ ಸಮಥಿಂಗ್ ರನ್ಸ್ ಅಲ್ಲಿ ವಿನ್ ಆಗಿದೆ. ಸೊ ಅಂಡರ್-19 ಇಂಡಿಯಾ ಜೊತೆ ಆಟ ಆಡುತ್ತೆ ಅಂತ ಹೇಳಿದ್ರೆ ಸೀನಿಯರ್ಸ್ಗೆ ಏನಪ್ಪ ಪ್ರಾಬ್ಲಮ್ಮು? ನಾವು ಅಂದ್ಕೊಳ್ಳೋದು ಏನಂತ ಹೇಳಿದ್ರೆ, ಇವಾಗ ನಮಗೆ ರೀಸೆಂಟ್ ಆಗಿ ಈಗ ಮೊನ್ನೆ ನಡೆದಿದ್ದು ನ್ಯೂಜಿಲೆಂಡ್ ಜೊತೆ ಮ್ಯಾಚ್ ಆಯ್ತು ನೋಡಿ. ಎಲ್ಲ ಪ್ಲೇಯರ್ಸ್ಗಳು ಸಖತ್ ಫಾರ್ಮ್ ಅಲ್ಲಿ ಇದ್ದಾರೆ. ಸೊ ಅದನ್ನ ನೋಡಿ ಪಾಕಿಸ್ತಾನಗೆ ಏನಾದ್ರು ಭಯ ಹುಡ್ತಾ ಏನು ಅಂತ ಹೇಳಿ ನಮ್ಮ ಕಡೆಯಿಂದ ನಮ್ಮ ಟೀಮ್ನ ನೋಡಿ ಪಾಕಿಸ್ತಾನ ಎಲ್ಲಾದ್ರೂ ಹೀನವಾಗಿ ಸೋತ್ ಬಿಟ್ರೆ, ಇವಾಗಲೇ ರೀಸೆಂಟ್ ಆಗಿ ಏನು ಪಾಕಿಸ್ತಾನ ಇಂಡಿಯಾ ಜೊತೆ ಜಗಳ ಆಯ್ತು, ಅದು ಫುಲ್ಲು ಟ್ರೋಲ್ ಎಲ್ಲ ಮಾಡಿದ್ರೆ. ಯಾರು ರೌಫ್ ಅವರೆಲ್ಲ ನೋಡಿ, ಈ ತರ ನಮ್ದು ಜೆಟ್ ಹೋಗಿ ಬಸ್ಟ್ ಆಗಿರೋದು ಆ ತರ ಎಲ್ಲ ಸಿಂಬಲ್ ಎಲ್ಲ ತೋರಿಸಿದ್ರು. ಸೊ ಅವಾಗ ತಿಕ್ಕ ಉರ್ಸಿದ್ರು. ಅವತ್ತು ಮ್ಯಾಚ್ ಅಲ್ಲೇ ತಿರುಗಿಸ್ಕೊಟ್ರು ನಮ್ಮ ಇಂಡಿಯಾದವರು. ಇವಾಗ ಅದ್ರ ಬಗ್ಗೆ ಮಾತಾಡಂಗಿಲ್ಲ. ಅವತ್ತು ರೌಫ್ ಅವರೆಲ್ಲ ತೋರಿಸಿದ್ರು ನೋಡಿ, ಆ ಫ್ಲೈಟ್ ಬಸ್ಟ್ ಆಗಿರೋದು ಅದು ಇದು ಅಂತ ಎಲ್ಲ ಟ್ರೋಲ್ ಆಯ್ತು ನೋಡಿ. ಅದನ್ನ ಯಾವಾಗ ತೋರಿಸಿದ್ರು ಆ ಟೈಮಲ್ಲಿ ಇತ್ತು ನೋಡಿ ಇಂಡಿಯಾ ಟೀಮು. ಆ ಟೀಮ್ನ ಹೋಲಿಸ್ಕೊಂಡ್ರೆ ಇವಾಗ ನಮ್ಮ ಪ್ರೆಸೆಂಟ್ ಪ್ಲೇಯರ್ಸ್ ಇರೋ ಫಾರ್ಮ್ ಹೆಂಗಿದೆ ಅಂತ ಹೇಳಿದ್ರೆ, ಎಲ್ಲ ಟೀಮ್ ಅವರು ಫುಲ್ ಇಂಡಿಯಾನ ಹೇಗೆ ಸೋಲ್ಸೋದು ಅಂತ ಮೇ ಬಿ ನನ್ನ ಲೆಕ್ಕ, ನಾನು ಯೋಚನೆ ಮಾಡಿದ ಲೆಕ್ಕದಲ್ಲಿ ಹೇಗೆ ಸೋಲಿಸ್ಬೋದು ಅನ್ನೋದನ್ನ ಯೋಚನೆ ಮಾಡ್ತಿದ್ದಾರೆ. ಅಂದ್ರೆ ಆ ತರ ಇದ್ದಾರೆ ಪ್ಲೇಯರ್ಸ್. ಇವಾಗ ಎಲ್ಲರೂ ಡಮಲ್ ದಿಮಲ್ ಹೊಡೆಯೋರೇ ಇದ್ದಾರೆ ಇವಾಗ. ಸೊ ಹಾಗಾಗಿ ಅದನ್ನ ಆಮೇಲೆ ಹೇಳ್ತೇನೆ. ಇವಾಗ ಈ ಪಾಕಿಸ್ತಾನದವರಿಗೆ ಸೊ ಇಂಡಿಯಾ ಜೊತೆ ನಾವು ಹೀನಾಯವಾಗಿ ಸೋಲ್ತೀನಿ ಅಂತ ಹೇಳ್ಬಿಟ್ಟು, ಎಲ್ಲೂ ಸೋತ್ರೆ ಮರ್ಯಾದೆ ಹೋಗುತ್ತೆ ಅಂತ ಹೇಳ್ಬಿಟ್ಟು ಇಂಡಿಯಾ ಜೊತೆ ಆಟ ಆಡಲ್ಲ ಅಂತ ಹೇಳಿ ಕೂತ್ರು. ಸೊ ಇಂಡಿಯಾ ಜೊತೆ ಆಟ ಆಡಲ್ಲ ಅಂತ ಹೇಳಿದ್ರೆ ICC ಅವರು ಬೇಡ ಬಿಡಿ, ಹೊರಗಡೆ ನಿದ್ದು ಬಿಡಿ, ಅವ್ರದ್ದು ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ನ ನೀವು ಇವರು ಫಾಲೋ ಮಾಡ್ತಿಲ್ಲ. ಸೊ ಹಾಗಾಗಿ ಅವರು ಹೊರಗಿಡೋಕೆ ಕೊಟ್ಟಿದ್ದಾರೆ. ಬಾಂಗ್ಲಾದೇಶದವ್ರನ್ನ ಆಲ್ರೆಡಿ ಹೊರಗಡೆ ಇಟ್ಟಾಯ್ತು. ಅವ್ರದ್ದು ಬಿಡಿ, ಅವ್ರದ್ದು ದುರಂಕಾರ ಅಂತಾರ, ಆ ರೀತಿ ಅವ್ರನ್ನ ಬಿಟ್ಟಾಕಿ ಇವಾಗ ಪಾಕಿಸ್ತಾನದವ್ರನ್ನು ಹೊರಗಡೆ ಇಡೋಕೆ ರೆಡಿ ಆಗಿದ್ದಾರೆ. ಇವಾಗ ಇಂಡಿಯಾ ಟೀಮಿಗೆ ಬರೋಣ. ನಮ್ಮ ಪ್ಲೇಯರ್ಸ್ ಹೇಗಿದ್ದಾರೆ, ನಮ್ಮ ಟೀಮ್ ಹೇಗಿದೆ ಅಂತ ಹೇಳಿ. ನಮ್ಮ ಟೀಮ್ ಹೇಳಕ್ ಹೊರಟ್ರೆ ಬ್ಯಾಟ್ಸ್ಮನ್ಗಳಲ್ಲಿ
ಫಸ್ಟ್ ಕ್ಯಾಪ್ಟನ್ ಆಗಿ ನಮ್ದು ಸೂರ್ಯಕುಮಾರ್ ಯಾದವ್. ರೀಸೆಂಟ್ ಮ್ಯಾಚ್ ಅಲ್ಲಿ ಸ್ವಲ್ಪ ಮಟ್ಟಿಗೆ ಫಾರ್ಮ್ ಅಲ್ಲಿ ಇದ್ದಾರೆ ಅಂತ ಆಯ್ತು. ಮೊನ್ನೆ ನ್ಯೂಜಿಲೆಂಡ್ ಜೊತೆ ಅದರಲ್ಲಿ ಸ್ವಲ್ಪ ಫಾರ್ಮ್ ನ ತೋರಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ನಮ್ಮ ತಿಲಕ್ ವರ್ಮಾ ಮೊನ್ನೆ ನ್ಯೂಜಿಲೆಂಡ್ ಜೊತೆ ಅವರು ಆಟ ಆಡಿಲ್ಲ, ಬಟ್ ಅವ್ರನ್ನ ಸೇರಿಸ್ಕೊಂಡಿದ್ದಾರೆ. ಅದಾದ್ಮೇಲೆ ರಿಂಕು ಸಿಂಗ್ ಫಾರ್ಮ್ ಅಲ್ಲಿ ಇದ್ದಾರೆ. ರೀಸೆಂಟ್ ಆದ್ರೂ ಕೂಡ ನ್ಯೂಜಿಲೆಂಡ್ ಮ್ಯಾಚ್ ಅಲ್ಲಿ ಎಲ್ಲರೂ ತಮ್ಮ ಫಾರ್ಮ್ ನ ತೋರಿಸ್ಕೊಂಡಿದ್ದಾರೆ. ಮೊನ್ನೆ ರಿಂಕು ಸಿಂಗು ಅಷ್ಟೇ, ಲಾಸ್ಟ್ ಓವರ್ ಅಲ್ಲಿ ಮೇ ಬಿ ಥರ್ಡ್ ಫೋರ್ತ್ ಏನೋ T20 ಒಳ್ಳೆ ಆಟ ಆಡಿದ್ರು. ಲಾಸ್ಟ್ 2 ಓವರ್ ಅಲ್ಲಿ ಒಳ್ಳೆ ಆಟ ಆಡಿದ್ರು. ಸೊ ಹಾಗಾಗಿ ಅದಾದ್ಮೇಲೆ ಬರೋದೇ ನಮ್ದು ಮೊಬೈಲ್ ನೋಡ್ಕೊಂಡು ಹೇಳ್ತೀನಿ. ಅಭಿಷೇಕ್ ಶರ್ಮಾ ಇವರು ಓಪನರ್ ಬರ್ತಾರೆ. ಈ ಮನುಷ್ಯ ಹೆಂಗ್ ಅಂತ ಹೇಳಿದ್ರೆ, ಇವರಿಗೆ ಸಿಂಗಲ್ ಅನ್ನೋದು ಆಗೋದೇ ಇಲ್ಲ, ಸಿಂಗಲ್ ಡಬಲ್ ಅನ್ನೋದು ಆಗೋದೇ ಇಲ್ಲ. ಏನಿದ್ರು ಓವರ್ ಅಲ್ಲಿ 3 6 ಅಥವಾ 3 4 ಇದು ಇವ್ರದ್ದು ಬಂದಿದ ತಕ್ಷಣ ಫಸ್ಟ್ನೇ ಬಾಲಿಗೆ ಸ್ಟಾರ್ಟ್ ಮಾಡ್ತಾರೆ. ಅದು ಎಂಥದ್ದು ಯಾವನೇ ಆಗಿರ್ಲಿ, ಅವನು 150 155 ಬಿಸಾಡ್ಲಿ, ಫಸ್ಟ್ ಬಾಲ್ 6 ಇಲ್ಲ ಅಂದ್ರೆ 4 ಟ್ರೈ ಮಾಡ್ತಾರೆ. ಸೊ ನನ್ನ ಫೇವ್ರೆಟ್ ಪ್ಲೇಯರ್ ಬಂದು ಹಾರ್ದಿಕ್ ಪಾಂಡ್ಯ. ಅದಾದ್ಮೇಲೆ ನನಗೆ ಬ್ಯಾಟ್ಸ್ಮನ್ಗಳಲ್ಲಿ ಆಲ್ರೌಂಡರ್ ಅಂದ್ರೆ ಹಾರ್ದಿಕ್ ಪಾಂಡ್ಯ, ಬ್ಯಾಟ್ಸ್ಮನ್ ಇಂಡಿಯಾದಲ್ಲಿ ನನಗೆ ಅಭಿಷೇಕ್ ಶರ್ಮಾ. ರೀಸೆಂಟ್ ಆಗಿ ನನಗೆ ಅವ್ರ ಫಾರ್ಮ್ ನೋಡಿ ನನಗೆ ಇಷ್ಟ ಆಗಿತ್ತು. ಸೊ ಈ ಮನುಷ್ಯ ಎಲ್ಲ ಹೊಡಿಯೋದೇ ಧಮಾಲ್ ಜಿಮಿಲ್. ಮೊನ್ನೆ ಆಡಿದ ಮ್ಯಾಚಲ್ಲಿ ಎರಡು ಮ್ಯಾಚಲ್ಲಿ ಅವ್ರೇನೋ ಡಕೌಟ್ ಆದ್ರೂ ಹೋಯ್ತು. ಇನ್ನು ಬಾಕಿ ಮ್ಯಾಚಲ್ಲಿ ಅವ್ರ ಫಾರ್ಮ್ ಏನು ಹೆಂಗಿದೆ, ಹೆಂಗ್ ಆಡ್ತಿದ್ದೀನಿ ಅನ್ನೋದನ್ನ ತೋರಿಸ್ಕೊಟ್ರು ಅವರು, ಅಭಿಷೇಕ್ ಶರ್ಮಾ. ಅದಾದ್ಮೇಲೆ ಹಾರ್ದಿಕ್ ಪಾಂಡ್ಯ ಬಿಡಿ, ಅವ್ರದ್ದು ಬೌಲಿಂಗ್ ಹಂಗೆ ಇದೆ. ಅದಾದ್ಮೇಲೆ ಅವ್ರದ್ದು ಬ್ಯಾಟಿಂಗ್ ಸ್ವ್ಯಾಗ್ ಇದೆ ನೋಡಿ, ಅದನ್ನ ಹೇಳಕ್ಕಾಗಲ್ಲ. ನನ್ನ ಫೇವ್ರೇಟ್ ಅಂತಲ್ಲ ಹಾರ್ದಿಕ್ ಪಾಂಡ್ಯ, ಬಟ್ ಅವ್ರದ್ದು ಫೀಲ್ಡಿಂಗ್ ಸ್ವ್ಯಾಗ್, ಬ್ಯಾಟಿಂಗ್ ಆಗಲಿ, ಬೌಲಿಂಗ್ ಆಗಲಿ ನೆಕ್ಸ್ಟ್ ಲೆವೆಲ್ ಅಲ್ಲಿ ತೋರಿಸ್ತಾರೆ. ಒಬ್ಬ ಪ್ಲೇಯರ್ ಹಿಂಗಿರ್ಬೇಕು ಅಂದ್ರೆ ಹಾರ್ದಿಕ್ ಪಾಂಡ್ಯನ ನೋಡಿ ಕಲಿಬೇಕು ನನ್ನ ಲೆಕ್ಕಕ್ಕೆ. ಒಂದ್ ಲೆಕ್ಕ ನನ್ನ ಫೇವ್ರೇಟ್ ಅಂದ್ಕೊಂಡು ಹೇಳ್ತಿದ್ದೀನಿ ಅಂದ್ಕೊಳ್ಳಿ. ಅಂದ್ರೆ ಅವ್ರ ಫಾರ್ಮ್ ಮೊನ್ನೆ ಆ ರೀತಿ ತೋರಿಸ್ಕೊಂಡಿದ್ದಾರೆ ಹಾರ್ದಿಕ್ ಪಾಂಡ್ಯ. ಅವ್ರು ಬಿಡಿ, ಅವರು ಮೇ ಬಿ 3rd 4th ಡೌನ್ ಅಲ್ಲಿ ಬರ್ತಾರೆ, ಬಂದು ಅವ್ರದ್ದು ಏನಿದೆ ಆಟನ ತೋರಿಸ್ಬಿಟ್ಟು ಹೋಗ್ತಾರೆ. ಮೊನ್ನೆ ಇದ್ರ ಜೊತೆ ನೋಡಿದಿರಿ, ನ್ಯೂಜಿಲೆಂಡ್ ಮ್ಯಾಚ್ ಜೊತೆ. ಅದಾದ್ಮೇಲೆ ಶಿವಮ್ ದುಬೆ ಮೊನ್ನೆ ನೋಡಿದ್ರಿ ಅಲ್ವಾ, ಹತ್ತತ್ರ ಮೇ ಬಿ 15 ಬಾಲಲ್ಲಿ ಅವರು 50 ಹೊಡೆದಿದ್ವು ಅನ್ಕೋತೀನಿ, ಇಂಡಿಯನ್ ಮ್ಯಾಚ್ ಅಲ್ಲಿ ಅಂತ ಕಾಣಿಸುತ್ತೆ. ಅಭಿಷೇಕ್ ಶರ್ಮಾ 14 ಬಾಲಲ್ಲಿ 50 ಹೊಡೆದ್ರು. ಇವರು ನೆಕ್ಸ್ಟ್ ಮ್ಯಾಚ್ ಅಲ್ಲಿ ಶಿವಮ್ ದುಬೆ 15 ಬಾಲಲ್ಲಿ 50 ಹೊಡೆದ್ರು. ಸೊ ಇವ್ರದ್ದು ಶಿವಮ್ ದುಬೆ ಅವ್ರದ್ದು ಫಾರ್ಮ್ ಅಲ್ಲಿ ಲೆಕ್ಕ ಹಾಕಿ ಸಖತ್ತಾಗಿದೆ ಬ್ಯಾಟಿಂಗ್ ಲೈನ್ ಅಪ್ ಮಾತ್ರ ಇಂಡಿಯಾದು. ಶಿವಮ್ ದುಬೆ ಅವರು ಸಖತ್ ಬ್ಯಾಟಿಂಗು ಅದ್ರ ಜೊತೆ ಬೌಲಿಂಗು ಮಾಡ್ತಾರೆ, ಓಕೆನಾ. ಅದಾದ್ಮೇಲೆ ಅಭಿಷೇಕ್ ಶರ್ಮಾ ಕೂಡ ಸ್ಪಿನ್ ಮಾಡ್ತಾರೆ. ಇದು ಆಲ್ರೌಂಡರ್ಸ್ ಅಲ್ಲೇ ಅಭಿಷೇಕ್ ಶರ್ಮಾನು ಹಾಕೊಂಡಿದ್ದಾರೆ. ಅದಾದ್ಮೇಲೆ ಅಕ್ಷರ್ ಪಟೇಲ್ ಸ್ಪಿನ್ ಅದಾದ್ಮೇಲೆ ಬ್ಯಾಟಿಂಗ್ ಮಾಡ್ತಾರೆ. ಅಕ್ಷರ್ ಪಟೇಲ್ ಅವರು ಬ್ಯಾಟಿಂಗ್ ಅಲ್ಲಿ ನಮ್ಗೆ ಇಂಡಿಯಾ ಟೀಮಿಗೆ ಒಂದು ಆಪತ್ ಬಂದವ. ಏನಿದ್ರು ಹೊಡಿಯೋದಾದ್ರೆ ಹೊಡಿತಾರೆ, ಇಲ್ಲಾಂದ್ರೆ ನಿಮಗೆ ನಿಂತಾಡ್ಬೇಕು ಅಂತ ಹೇಳಿದ್ರೆ ಲಾಸ್ಟ್ ಎಂಡಿಂಗ್ ಟೈಮ್ ಅಲ್ಲಿ ವಿಕೆಟ್ ಇಲ್ಲದೆ ಇದ್ದಾಗ ನಿಂತಾಡೋದು ಅಕ್ಷರ್ ಪಟೇಲ್ಗೆ ಚೆನ್ನಾಗ್ ಗೊತ್ತು. ಸೊ ಹಾಗಾಗಿ ಅದಂಗೆ ಫೀಲ್ಡಿಂಗ್ ಅಲ್ಲೂ ಸಖತ್ತಾಗಿದೆ. ಅದಾದ್ಮೇಲೆ ಬೌಲಿಂಗ್ ಅಲ್ಲೂ ಸಖತ್ತಾಗಿ ಮಾಡ್ತಾರೆ ಸ್ಪಿನ್ನರ್. ವಾಷಿಂಗ್ಟನ್ ಸುಂದರ್ ಇವರು ಕೂಡ ಅಷ್ಟೇ ಬ್ಯಾಟಿಂಗ್ ಲೈನಪ್ ಅಲ್ಲಿ ಚೆನ್ನಾಗಿ ನಿಂತ್ಕೋತಾರೆ. ಅಂದ್ರೆ ಇವರು ಕೂಡ ಅಕ್ಷರ್ ಪಟೇಲ್ ತರಾನೇ ಆಪತ್ ಬಂದವ. ಬ್ಯಾಟಿಂಗ್ ಲೈನ್ ನಿಂತು ಆಡ್ಸೋಕೆ ಅವ್ರಿಗೆ ಕರೆಕ್ಟಾಗಿ ಕ್ಲೀನ್ ಆಗಿ ಗೊತ್ತು. ಅದಾದ್ಮೇಲೆ ನಮಗೆ ವಿಕೆಟ್ ಕೀಪರ್ ಅಲ್ಲಿ ಸಂಜು ಸ್ಯಾಮ್ಸನ್ ಮತ್ತೆ ಇಶಾನ್ ಕಿಶನ್. ಸಂಜು ಸ್ಯಾಮ್ಸನ್ ಅವರಿಗೆ ಆಲ್ರೆಡಿ ಚಾನ್ಸ್ ಕೊಟ್ಟರು ನ್ಯೂಜಿಲೆಂಡ್ ಅಲ್ಲಿ, ಆದ್ರೂ ಹಿಡ್ಕೊಂಡಿದ್ದಾರೆ ಈ ಸರಿ. ಮೇ ಬಿ ನನ್ನ ಲೆಕ್ಕದಲ್ಲಿ ಮೈನ್ 11 ಅಲ್ಲಿ ಇಶಾನ್ ಕಿಶನ್ ಇರ್ತಾರೆ ಅನ್ಕೋತೀನಿ. ಏನಕ್ಕಪ್ಪ ಅಂತ ಹೇಳಿದ್ರೆ ಇಶಾನ್ ಕಿಶನ್ದು
ಫಾರ್ಮು ಅಷ್ಟು ಸಖತ್ತಾಗಿದೆ. ಮೊನ್ನೆ ಆಡಿರೋ 100 ನೋಡಿ ಯಾವ ರೀತಿ ಇದೆ. ಎಲ್ಲ ನಾವು ಅದಕ್ಕಿಂತ ಹಿಂದಿನ ಮ್ಯಾಚ್ ಅವರು ಸದ್ಯಕ್ಕೆ 2025 ಅಲ್ಲಿ ಅವ್ರ ಮ್ಯಾಚ್ ಆಡೇ ಇಲ್ಲ ಅಂತ ಅನ್ಕೋತೀನಿ. 2025 ಅಲ್ಲಿ ಮ್ಯಾಚ್ ಕೊಟ್ಟಿರ್ಲಿಲ್ಲ. ಸೊ ಹಾಗಾಗಿ ಅವ್ರ ರೀಸೆಂಟ್ ಫಾರ್ಮ್ ನೋಡ್ಬಿಟ್ಟು ಚಾನ್ಸ್ ಕೊಟ್ಟರು ನ್ಯೂಜಿಲೆಂಡ್ ಜೊತೆ. ಒಳ್ಳೆ ಅವ್ರ ಫಾರ್ಮ್ ನ ತೋರಿಸ್ಕೊಂಡು ಹಾಗೆ T20 ಮ್ಯಾಚಿಗೆ ಅವರು ವರ್ಲ್ಡ್ ಕಪ್ಗೆ ತಮ್ಮ ಸ್ಥಾನನ ಗಿಟ್ಟಿಸ್ಕೊಂಡಿದ್ದಾರೆ. ಮತ್ತೆ ಕೀಪರು ಚೆನ್ನಾಗಿ ಮಾಡ್ತಾರೆ, ಅವರು ಕೀಪರ್ ಅಲ್ವಾ, ಸೊ ಕೀಪರು ಚೆನ್ನಾಗಿದೆ. ಸಂಜು ಸ್ಯಾಮ್ಸನ್ದು ಬೇಜಾರ್ ಅಂತಂತ ಏನ ಹೇಳಿದ್ರೆ ಅವ್ರದ್ದು ಬ್ಯಾಟಿಂಗ್ ಫಾರ್ಮ್ ಇಲ್ಲ, ಬ್ಯಾಟಿಂಗ್ ಫಾರ್ಮಲ್ಲಿ ಇಲ್ಲ, ಅದೊಂದು ಬೇಜಾರು. ರೀಸೆಂಟ್ ಆಗಿ ನ್ಯೂಜಿಲೆಂಡ್ ಜೊತೆ ಏನು ಆಟ ಆಡಿಸಿದ್ರು ಅದರಲ್ಲಿ ಯಾವುದ್ರಲ್ಲೂ ಬ್ಯಾಟಿಂಗ್ ಫಾರ್ಮ್ ಅವ್ರು ತೋರಿಸ್ಲಿಲ್ಲ. ಒಂದೆರಡು ಬೇಗನೆ ಔಟ್ ಆದ್ರು, 20-20 30 ಮ್ಯಾಚ್ ಎಲ್ಲ ಔಟ್ ಆದ್ರು. ಅದೊಂದು ಬೇಜಾರು ಸಂಜು ಸ್ಯಾಮ್ಸನ್. ಸೊ ಅವ್ರನ್ನ ಪ್ಲೇಯಿಂಗ್ 11 ಅಲ್ಲಿ ಡೌಟ್ ಅನ್ಕೋತೀನಿ. ಇಶಾನ್ ಕಿಶನ್ ಪಕ್ಕ ಮಾಡ್ಕೋತಾರೆ. ಅದಾದ್ಮೇಲೆ ಹರ್ಷಿತ್ ರಾಣಾ ಬೌಲಿಂಗ್ ಸಖತ್ತಾಗಿದೆ. ಸ್ವಿಂಗ್ ಅದ್ರ ಜೊತೆ ಸ್ಪೀಡ್, ಅವ್ರ ಹೈಟಿಗೆ ಬೌಲಿಂಗ್ ಸಖತ್ತಾಗಿದೆ. ಸೊ ಹಾಗಾಗಿ ಪ್ಲೇಯಿಂಗ್ 11 ಅಲ್ಲಿ ಪಕ್ಕ ಇರ್ತಾರೆ ಹರ್ಷಿತ್ ರಾಣಾ. ಅದು ಬಿಟ್ರೆ ಜಸ್ಪ್ರೀತ್ ಬುಮ್ರಾ, ಇವ್ರು ಬಿಡಿ ಬೂಮ್ರಾ, ಇವರು ಆಡಿದ ಮ್ಯಾಚ್ ಅಲ್ಲಿ ಒಂದಾದ್ರೂ ವಿಕೆಟ್ ಇದ್ದೇ ಇರುತ್ತೆ. ಯಾರ ಮೇಲೆ ನಂಬಿಕೆ ಇಲ್ಲ ಅಂದ್ರೆ ಜಸ್ಪ್ರೀತ್ ಬುಮ್ರಾ ಮೇಲೆ ಪಕ್ಕ ನಂಬಿಕೆ ಇರುತ್ತೆ. ಸೊ ಹಾಗಾಗಿ ಜಸ್ಪ್ರೀತ್ ಬುಮ್ರಾ ಸ್ವಲ್ಪ ಇಂಜುರಿಯಲ್ಲಿದ್ದಾರೆ, ಓಕೆ, ಆಟ ಆಡ್ತಿದ್ದಾರೆ, ಅಲ್ಲಲ್ಲಿ ರೆಸ್ಟ್ ತಗೊಂಡು ಅವ್ರನ್ನ ಆಟ ಆಡಿಸ್ತಾರೆ, ಪಕ್ಕ ಪ್ಲೇಯಿಂಗ್ 11 ಅಲ್ಲಿ ಇರ್ತಾರೆ. ವರುಣ್ ಚಕ್ರವರ್ತಿ ಇವಾಗ ಸದ್ಯಕ್ಕೆ ನಮಗೆ ಇಂಡಿಯಾದಲ್ಲಿ ಸ್ಪಿನ್ ಮಾಂತ್ರಿಕ ಅಂತ ಹೇಳಿದ್ರೆ ವರುಣ್ ಚಕ್ರವರ್ತಿ. ಏನ್ ಮಾವಿನ ಸ್ಪಿನ್ ಆಗ್ತಾರೆ ಅಂತ ಹೇಳಿದ್ರೆ ಅವ್ರದ್ದು ಪ್ಲೇನೇ ಸಖತ್ತಾಗಿದೆ. ಸ್ಪಿನ್ನು ಅವ್ರದ್ದು ಆಟಿಟ್ಯೂಡ್ ನೋಡಿ ನನಗೆ ಸಖತ್ ಇಷ್ಟ. ಸ್ಪಿನ್ ಆದ್ಮೇಲೆ ಅವ್ರು ವಿಕೆಟ್ ತೆಗ್ದಾದ್ಮೇಲೆ ಅವ್ರದ್ದು ಬೌಲಿಂಗ್ ಸ್ಟೈಲ್, ಸ್ಪಿನ್ ಹಾಕೋ ಸ್ಟೈಲ್, ವಿಕೆಟ್ ತಗೊಂಡ್ಮೇಲೆ ಅವ್ರದ್ದೊಂದು ಸ್ವಾಗ್ ಇದೆ ನೋಡಿ, ನೋಡೋ ಲುಕ್ ಇದೆ ನೋಡಿ, ಸಖತ್ ಇಷ್ಟ. ಸದ್ಯಕ್ಕೆ ವರುಣ್ ಚಕ್ರವರ್ತಿ ಪಕ್ಕ ಪ್ಲೇಯಿಂಗ್ 11 ಅಲ್ಲಿ ನಮಗೆ ಸ್ಪಿನ್ ಮಾಂತ್ರಿಕ್ ಅಂದ್ರೆ ಅವ್ರು ಬೇಕೇ ಬೇಕು ಇವಾಗ ಇಂಡಿಯಾ ಟೀಮ್ ಅಲ್ಲಿ. ಅಂದ್ರೆ ಫಾರ್ಮ್ ಅಲ್ಲಿ ಇದ್ದಾರೆ, ಹೈಯೆಸ್ಟ್ ವಿಕೆಟ್ ಟೇಕರ್ ಬೇರೆ ಇಂಡಿಯಾ ಪರವಾಗಿ ಅವರು. ನಂಬರ್ 1 ಸ್ಪಿನ್ನರ್ ಅಲ್ಲಿ ಇದ್ದಾರೆ ಈಗ ಸದ್ಯಕ್ಕೆ ಅನ್ಕೋತೀನಿ ನಾನು, ಅವರೇ ನಂಬರ್ 1 ಸ್ಪಿನ್ನರ್ ಅನ್ಕೋತೀನಿ ಇವಾಗ. ಮತ್ತೆ ಕುಲ್ದೀಪ್ ಯಾದವ್ ಇವರು ಕೂಡ ಒಳ್ಳೆ ಸ್ಪಿನ್, ಮಿಡಲ್ ಅಲ್ಲಿ ಬಂದು ಒಳ್ಳೆ ಸ್ಪಿನ್ ಹಾಕ್ತಾರೆ. ಅವ್ರ ಕೆಲಸ ಏನಿದೆ ಮಾಡ್ಬಿಟ್ಟು ತೋರಿಸ್ತಾರೆ. ಅವ್ರದ್ದೇನಿದೆ ಬೌಲಿಂಗ್ ಕೆಲಸ ಏನಿದೆ, ಬರೋದು ವಿಕೆಟ್ ತೆಗೆಯೋದು ಅವ್ರದ್ದು ಅಷ್ಟೇ ಕೆಲಸ. ಅದನ್ನ ಕ್ಲೀನ್ ಆಗಿ ಅವ್ರು ತೋರಿಸ್ಬಿಟ್ಟು ಹೋಗ್ತಾರೆ. ಅದಾದ್ಮೇಲೆ ಹರ್ಷದೀಪ್ ಸಿಂಗ್ ಫಸ್ಟ್ ಓವರ್ ಬರ್ತಾರೆ. ಈ ಮನುಷ್ಯ ಸ್ವಿಂಗ್ ನ ಸಖತ್ ಇಂಪ್ರೂವೈಸೇಷನ್ ಮಾಡ್ಕೊಂಡ್ರು. ಸ್ವಿಂಗ್ ಅಷ್ಟು ಸಖತ್ ಬಿಡ್ತಿದ್ದಾರೆ ಇವಾಗ ಸದ್ಯಕ್ಕೆ. ಸ್ವಿಂಗ್ ಅಲ್ಲಿ ಟಾಪ್ ಅಲ್ಲಿದ್ದಾರೆ. ಜಸ್ಪ್ರೀತ್ ಬುಮ್ರಾ ಬಿಟ್ರೆ ಹರ್ಷದೀಪ್ ಇಂಡಿಯಾ ಟೀಮ್ ಅಲ್ಲಿ ಸಖತ್. ಜಸ್ಪ್ರೀತ್ ಬುಮ್ರಾಗಿಂತ ನಮ್ಮ ಭುವನೇಶ್ವರ್ ಕುಮಾರ್, ನಮ್ಮ ಇಂಡಿಯಾದಲ್ಲಿ ಭುವನೇಶ್ವರ್ ಕುಮಾರ್ ಒಬ್ಬ ಸ್ವಿಂಗ್ ಮಾಂತ್ರಿಕ, ನೆಕ್ಸ್ಟ್ ಲೆವೆಲ್ ಸ್ವಿಂಗ್ ಮ್ಯಾನ್ ಅವರು. ಇವಾಗ ಪ್ರೆಸೆಂಟ್ ಆಗಿ ನಮ್ಮ ಇಂಡಿಯಾದಲ್ಲಿ ಇರೋದು ಅಂತ ಹೇಳಿದ್ರೆ ಹರ್ಷದೀಪ್. ಸ್ಪೀಡ್ ಜೊತೆ ಇನ್ ಸ್ವಿಂಗ್ ಔಟ್ ಸ್ವಿಂಗ್ ಸಖತ್ತಾಗಿದೆ ಅವ್ರದ್ದು. ಸೊ ಹಾಗಾಗಿ ಅವರಂತೂ ಪಕ್ಕ ಇರ್ತಾರೆ ಇಂಡಿಯಾ ಟೀಮಲ್ಲಿ ಪ್ಲೇಯಿಂಗ್ 11 ಅಲ್ಲಿ. ಬೌಲಿಂಗ್ ಅಲ್ಲಿ ನನ್ನ ಪ್ರಕಾರ ಹರ್ಷಿತ್ ರಾಣಾ, ಜಸ್ಪ್ರೀತ್ ಬುಮ್ರಾ, ವರುಣ್ ಚಕ್ರವರ್ತಿ, ಹರ್ಷದೀಪ್, ಇವರು 4 ಜನ ಪಕ್ಕ ಅನ್ಕೋತೀನಿ. ಅದರಲ್ಲಿ ಜಸ್ಪ್ರೀತ್ ಬುಮ್ರಾ ಏನಾದ್ರು ಅವ್ರು ಸ್ವಲ್ಪ ಇಂಜುರಿಯಲ್ಲಿ ಇದ್ದಾರೆ, ರೀಸೆಂಟ್ ಆಗಿ ಇಂಜುರಿ. ಸೊ ಹಾಗಾಗಿ ಅವ್ರೇನಾದ್ರು ಬ್ಯಾಕ್ ಉಳ್ದು ಅಂತ ಹೇಳಿದ್ರೆ ಮೇಲ್ಗಡೆ ಇನ್ನೂ ಇಬ್ರು ಇದ್ದಾರೆ, ಒಬ್ಬರು ಶಿವಮ್ ದುಬೆ, ಅದ್ರ ಜೊತೆ ಹಾರ್ದಿಕ್ ಪಾಂಡ್ಯ. ಸೊ ಹಾಗಾಗಿ ಅವರಲ್ಲಿ ಫಿಕ್ಸ್ ಇರ್ತಾರೆ. ಅದ್ರ ಜೊತೆ ಇನ್ನು ಸ್ಪಿನ್ ಅಲ್ಲಿ ವರುಣ್ ಚಕ್ರವರ್ತಿನ ಇಟ್ಕೋತಾರೆ. ಆಲ್ರೌಂಡರ್ ಅಲ್ಲಿ ಒಬ್ಬರನ್ನ ಇಟ್ಕೋಬಹುದು. ಒಂದು ವಾಷಿಂಗ್ಟನ್ ಸುಂದರ್ ಇಲ್ಲ ಅಂತ ಹೇಳಿದ್ರೆ ಅಕ್ಷರ್ ಪಟೇಲ್ನ. ಸೊ ಹಾಗಾಗಿ ಇದು ನಮ್ದು ಇವಾಗ ಏನು ಎಕ್ಸ್ಟ್ರಾ ಪ್ಲೇಯರ್ ಜೊತೆ ಪ್ಲೇಯಿಂಗ್ 11 ಜೊತೆ ಇವಾಗ ಏನು ಇಂಡಿಯಾ ಟೀಮ್ ಇದೆ ಇಷ್ಟು ಜನನ ತಗೊಂಡಿದ್ದಾರೆ. ಸೊ ಹಾಗಾಗಿ ನಮ್ಮ ಇಂಡಿಯಾ ಟೀಮ್ ಹೇಗಿದೆ ಅನ್ನೋದನ್ನ ನೀವು ಒಂದ್ಸರಿ ಕಮೆಂಟ್ ಮಾಡಿ. ನನ್ನ ಪ್ರಕಾರ ನನ್ಗೆ ಏನು ಅನ್ನಿಸ್ತೋ ನಾನು ಹೇಳಿದ್ದೀನಿ. ಈ ಸರಿ ಅಂತೂ T20 ವರ್ಲ್ಡ್ ಕಪ್ ನ ಪಕ್ಕ ಹೊಡೆಯೋದು ನಮ್ಮ ಇಂಡಿಯಾನೇ. ಲಾಸ್ಟ್ ಟೈಮ್ ಏನ್ ಸೋತ್ರು ಅದನ್ನ ಈ ಸರಿ ಪಕ್ಕ ತಗೊಳ್ತಾರೆ ಅನ್ನೋದು ಒಂದು ನಂಬಿಕೆ. ಇವಾಗ ನ್ಯೂಜಿಲೆಂಡ್ ಜೊತೆ ಏನ್ ಆಡಿರೋ ಸ್ವ್ಯಾಗ್ ಇದೆ ನೋಡಿ, ಅದನ್ನ T20 ವರ್ಲ್ಡ್ ಕಪ್ ಅಲ್ಲೂ ತೋರಿಸ್ಲಿ. ಅದಾದ್ಮೇಲೆ ಹೈಯೆಸ್ಟ್ ಟೋಟಲ್ನ
ವರ್ಲ್ಡ್ ರೆಕಾರ್ಡಿಗೆ ತಂದಿಡ್ಲಿ ಅಂತ ಹೇಳ್ಬಿಟ್ಟು ಕೇಳ್ಕೊಳ್ಳೋಣ. ಏನಂತ ಹೇಳಿದ್ರೆ ನಮ್ಮ ಇಂಡಿಯಾಗೆ ಇವಾಗ 150-160 ರನ್ನ 10-12 ಓವರಲ್ಲಿ ಮುಗಿಸ್ಬಿಡ್ತಾರೆ. ಇಶಾನ್ ಕಿಶನ್ ಮತ್ತೆ ಅಭಿಷೇಕ್ ಶರ್ಮಾ ಕ್ರೀಸ್ ಅಲ್ಲಿ ಇದ್ರೆ ಮುಗೀತು. ಅವ್ರು ಏನಾದ್ರು 10 ಓವರ್ ಇಲ್ಲ ಅಂದ್ರೆ 15 ಓವರ್ 12 ಓವರ್ ಕ್ರೀಸ್ ಅಲ್ಲಿ ನಿಂತ್ರು ಅಂತ ಹೇಳಿದ್ರೆ ಸ್ಕೋರು 300 ಹತ್ರ ಬಂದೇ ಬರುತ್ತೆ, ಹೆಂಗಾದ್ರೂ ಬಂದೇ ಬರುತ್ತೆ. ಸೊ ಈ ಸರಿ T20 ವರ್ಲ್ಡ್ ಕಪ್ ಅಲ್ಲಿ 300 ದಾಟ್ಲಿ ಅಂತ ಕೇಳ್ಕೊಳ್ಳೋಣ. ವರ್ಲ್ಡ್ ಕಪ್ ಅಲ್ಲಿ ಒಂದು ವರ್ಲ್ಡ್ ರೆಕಾರ್ಡ್ ಆಗಲಿ ಅಂತ ಕೇಳ್ಕೊಳ್ಳೋಣ. ಸೊ ಫ್ರೆಂಡ್ಸ್, ನಾನು ಇವಾಗ ಆಲ್ರೆಡಿ ಡ್ಯೂಟಿ ಹತ್ರ ಬಂದೆ, ಸೈಟ್ ಹತ್ರ. ಸೊ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಅಲ್ಲಿವರೆಗೂ ಎಲ್ಲರಿಗೂ ಟಾಟಾ, ಬೈ ಬೈ.